ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ನೀನು ಹಿಂದಿರುಗುವೆಯಾದರೆ ನನ್ನ ಬಳಿಗೆ ಬರುವೆ. ಹೌದು ಪ್ರಿಯರೇ, ದೇವರು ನಮ್ಮ ಸೃಷ್ಟಿಕರ್ತನು, ರಕ್ಷಕನು, ಪೋಷಕನು, ಪ್ರೀತಿಪೂರ್ಣನು, ಸರ್ವ ಸದ್ಗುಣ ಸಂಪನ್ನನಾಗಿರುವ, ಲೋಕದ ಬೆಳಕಾಗಿರುವ, ನಿಜವಾದ ಬೆಳಕಾಗಿರುವ, ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕನ್ನು ಕೊಟ್ಟು ಪ್ರಕಾಶಿಸುವಂತೆ ಮಾಡುವ ಬೆಳಕಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ಸ್ವಾಗತಿಸುತ್ತೇನೆ ಪ್ರಿಯರೇ. ನೀನು ನನ್ನ ಬಳಿಗೆ ಬರುವೆಯಾದರೆ, ನನ್ನ ಬಳಿಗೆ ಹಿಂದಿರುಗುವೆಯಾದರೆ ನನ್ನ ಬಳಿಗೆ ಬರುವೆ ಎನ್ನುವ ವಾಕ್ಯ ಭಾಗ ಅಂಶ ಪ್ರಿಯರೇ, ದೇವರು ನುಡಿತಿದ್ದಾನೆ. ನೀನು ಅದು ಪ್ರಿಯರೇ, ಯೇಸುವನ್ನು, ತಂದೆ ದೇವರನ್ನು ವಿಶ್ವಾಸಿಸುವ ಪ್ರತಿಯೊಬ್ಬ ಸೇವಕಿ, ಮಗನು, ವಿಶ್ವಾಸಿ ಪ್ರಜೆ ದೇವರ ಬಳಿಗೆ ಹಿಂದಿರುಗುವಾದರೆ ನಾವು ದೇವರ ಬಳಿಗೆ ಬರುತ್ತೇವೆ. ಮತ್ತು ನೀನು ಹಿಂದಿರುಗುವೆಯಾದರೆ ನನ್ನ ಬಳಿಗೆ ಬರುವೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಗಾಗಿ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ಕೇಳುವ ಪವಿತ್ರ ಗ್ರಂಥದ ವಾಕ್ಯ ಭಾಗ 100ಕ್ಕೆ 100ರಷ್ಟು ಫಲ ಕೊಡುವಂತೆ ನಮ್ಮ ಹೃದಯದಲ್ಲಿ ಪರಿಶುದ್ಧ ದೇವರ ಆತ್ಮನಲ್ಲಿ, ಯೇಸುವಿನ ಆತ್ಮನಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಲೋಕದ ಬೆಳಕಾದ ದೇವರೇ, ಸರ್ವ ಸದ್ಗುಣ ಸಂಪನ್ನನೇ, ಪ್ರೀತಿಪೂರ್ಣನೇ ದೇವ, ನೀನು ಹಿಂದಿರುಗುವೆಯಾದರೆ ನನ್ನ ಬಳಿಗೆ ಬರುವೆ ಎನ್ನುವ ಯೆರೆಮೀಯನ ಪುಸ್ತಕ, ಪ್ರವಾದಿಯ ಪುಸ್ತಕ 4ನೇ ಅಧ್ಯಾಯದಲ್ಲಿ ಬರೆಸಲ್ಪಟ್ಟಂತೆ ದೇವ, ಯಾರ್ಯಾರು ನಿಮ್ಮ ಸೇವಕ ಪ್ರಜೆಗಳು, ವಿಶ್ವಾಸಿ ಪ್ರಜೆಗಳು, ನಿಮ್ಮನ್ನು ಪ್ರೀತಿಸುವ ಪ್ರಜೆಗಳು ಯಾರ್ಯಾರು ಹಿಂದಕ್ಕೆ ಹೋಗಿದ್ದಾರೋ ಮರಳಿ ನಿಮ್ಮ ಬಳಿಗೆ ಬರುವೆಯಾದರೆ ನಿನ್ನವರಾಗುತ್ತಾರೆ ತಂದೆ. ಅದು ಪ್ರಭುವೇ, ನಾವು ಹಿಂದಿರುಗುವಾದರೆ ನಿಮ್ಮ ಬಳಿಗೆ ಬರುತ್ತೇವೆ ಎನ್ನುವ ಅಂಶದಲ್ಲಿ ಪ್ರತಿಯೊಬ್ಬ ನಿಮ್ಮ ಮಗಳ ಹೃದಯಕ್ಕೆ ಮಾತಾಡಿ ಪ್ರಭು, ಈ ದಿನ ಈ ವಾಕ್ಯದ ಮುಖಾಂತರ ನಾವೆಲ್ಲರೂ ಹಿಂದಿರುಗುವಂತೆ ವಿಶ್ವಾಸದಲ್ಲಿ, ಪರಿಶುದ್ಧ ಜೀವಿತದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಸಾಕ್ಷಿ ಜೀವಿತದಲ್ಲಿ, ವಿಧೇಯತೆಯಲ್ಲಿ ಪ್ರಭುವೇ, ನಿನ್ನನ್ನು ಬಿಟ್ಟರೆ ನಾವು ಏನು ಮಾಡಲಾರೆವು ಎನ್ನುವ ವಾಕ್ಯಾನುಸಾರವಾದ ಜೀವಿತದಲ್ಲಿ ಯೇಸುವೆ ನಾವೆಲ್ಲರೂ ಹಿಂದಿರುಗುವಂತೆ ನಿಮ್ಮ ಬಳಿಗೆ ಬರುವಂತೆ ವಾಕ್ಯ ಭಾಗದ ಮೂಲಕ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ತಂದೆ, ಅಂಧಕಾರದ ಅಧಿಪತಿಯಾದ ಸೈತಾನನ ಮೇಲೆ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಆತನನ್ನು ನಮ್ಮೆಲ್ಲರ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲಗಳಿಗೆ ಹಾಕಿ ಜಜ್ಜಿ ಹಾಕುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ದೇವಕುಮಾರ, ಸರ್ವಾಧಿಕಾರವುಳ್ಳ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರೀತಿ ಸ್ವರೂಪ ಬೆಳಕಾದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಹೌದು ಪ್ರಿಯರೇ, ನೀನು ಹಿಂದಿರುಗುವೆಯಾದರೆ ನನ್ನ ಬಳಿಗೆ ಬರುವೆ ಎಂದು ಪ್ರಿಯ ದೇವರ ಮಗಳೇ, ಸೇವಕನೇ, ವಿಶ್ವಾಸಿಯೇ, ತಂದೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ಪ್ರಭು ಕರೆಯುತ್ತಿದ್ದಾನೆ. ಯಾವ ಕಾರಣದಿಂದ ನೀನು ಹಿಂದಕ್ಕೆ ಹೋಗಿರುವೆಯೋ, ಶಾರೀರಿಕ ಅವಶ್ಯಕತೆಗಳು ದೊರಕಿಲ್ಲವೆಂದು ಹಾಗೂ ನನ್ನ ಹೃದಯದ ಕೋರಿಕೆ ನೆರವೇರಲಿಲ್ಲವೆಂದು ಹಿಂದಕ್ಕೆ ಹೋಗಿರುವುದಾದರೆ, ಮರಳಿ ಬರುವುದಾದರೆ ದೇವರ ಬಳಿಗೆ ಸೇರಿಸಿಕೊಳ್ಳುತ್ತೇನೆ ಹೇಳುತ್ತಿದ್ದಾನೆ ಪ್ರಭು. ಹೌದು, ನೀನು ಹಿಂದಿರುಗುವೆಯಾದರೆ ದೇವರ ಬಳಿಗೆ ಬರುವೆ. ಹೌದು, ಇದಕ್ಕೆ ಮೊದಲು ನಾವು ಒಂದು ಹಾಡನ್ನು ಹಾಡಿಕೊಳ್ಳೋಣ ಪ್ರೇರಿ. ಆ ಹಾಡು ನಾವು ಕೇಳಲಿರುವ ವಾಕ್ಯ ಭಾಗವನ್ನು ಹೃದಯಕ್ಕೆ ಮುಟ್ಟುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಹಾಡು ಹೋರಾಟ ಪ್ರೇರಿ, ಹಾಡು ಹೋರಾಟ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರಿ. ಹೋರಾಟ, ಆತ್ಮೀಯ ಹೋರಾಟ, ಹೋರಾಟ, ಆತ್ಮೀಯ ಹೋರಾಟ, ಕಡೆಯ ಶ್ವಾಸವರೆಗೂ ಈ ಹೋರಾಟ ನಿಲ್ಲದು. ಸಾಗಿ ಹೋಗುತ್ತಿರುವೇನು ಶಿಲುಬೆಯ ಹೊತ್ತುಕೊಂಡು ನನ್ನ ಗಮ್ಯ ಸ್ಥಾನಕ್ಕೆಂದು, ಶಿಲುಬೆಯ ಹೊತ್ತುಕೊಂಡು ನನ್ನ ಗಮ್ಯ ಸ್ಥಾನಕ್ಕೆಂದು. ಹೋರಾಟ, ಆತ್ಮೀಯ ಹೋರಾಟ,
ಯೇಸು ಜೊತೆ ಸೇರಿ ಹೋರಾಡುತ್ತಿರುವೇನು. ಅಪಜಯವೇ ತಿಳಿಯದ ಜಯಶೀಲಾತನು. ನನ್ನೇಸು ಜೊತೆ ಸೇರಿ ಹೋರಾಡುತ್ತಿರುವೇನು. ಅಪಜಯವೇ ತಿಳಿಯದ ಜಯಶೀಲಾತನು. ನನ್ನೇಸುಗೋಸ್ಕರವೇ ಸಮರ್ಪಿಸಿಕೊಂಡಿರುವೆ. ನನ್ನೇಸುಗೋಸ್ಕರವೇ ಸಮರ್ಪಿಸಿಕೊಂಡಿರುವೆ. ನಿಲ್ಲಲಾರೆ ನಾನು, ಸಾಗಿ ಹೋಗುತ್ತಿರುವೆನು. ಹೋರಾಟ, ಆತ್ಮೀಯ ಹೋರಾಟ. ನನ್ನೆಸು ಹೋಗದಂತ ಮಾರ್ಗವೇ ಇಲ್ಲವೆಂದು ಅವಮಾನವಾದರೂ ಆವೇದನೆಯಾದರೂ ಆಮೇನ್. ನನ್ನೇಸು ಹೋಗಲಾರದ ಮಾರ್ಗಗಳೇ ಇಲ್ಲವೆಂದು ಅವಮಾನವಾದರೂ ಆವೇದನೆಯಾದರೂ ನನ್ನೇಸು ಕೃಪೆಯಿಂದ ದೂರಪಡಿಸಲಾರವೆಂದು. ನನ್ನೇಸು ಕೃಪೆಯಿಂದ ದೂರಪಡಿಸಲಾರವೆಂದು ನಿಲ್ಲಲಾರೆ ನಾನು, ಸಾಗಿ ಹೋಗುತ್ತಿರುವೆನು. ಹೋರಾಟ, ಆತ್ಮೀಯ ಹೋರಾಟ. ಆದಿಯೂ ಅಂತ್ಯವೂ ಇಲ್ಲದಾತ ನನ್ನೇಸು ಆಸೀನನಾಗಿರುವನು ಸಿಂಹಾಸನದಲ್ಲಿ. ಆಮೇಲೆ ಆದಿಯೂ ಅಂತ್ಯವೂ ಇಲ್ಲದಾತ ನನ್ನೇಸು ಆಸೀನನಾಗಿರುವನು ಸಿಂಹಾಸನದಲ್ಲಿ. ಆ ಸಿಂಹಾಸನ ನನ್ನ ಗಮ್ಯಸ್ಥಾನ. ಆ ಸಿಂಹಾಸನ ನಮ್ಮ ಗಮ್ಯಸ್ಥಾನ. ನಿಲ್ಲಲಾರೆ ನಾನು, ಸಾಗಿ ಹೋಗುತ್ತಿರುವೆನು. ಹೋರಾಟ, ಆತ್ಮೀಯ ಹೋರಾಟ. ಕಡೆಯ ಶ್ವಾಸವರೆಗೂ ಈ ಹೋರಾಟ ನಿಲ್ಲದು. ಸಾಗಿ ಹೋಗುತ್ತಿರುವೆನು ಶಿಲುಬೆಯ ಹೊತ್ತುಕೊಂಡು ನನ್ನ ಗಮ್ಯ ಸ್ಥಾನಕ್ಕೆಂದು. ಶಿಲುಬೆಯ ಹೊತ್ತುಕೊಂಡು ನಮ್ಮ ಗಮ್ಯ ಸ್ಥಾನಕ್ಕೆಂದು. ಆಮೇನ್. ಥ್ಯಾಂಕ್ ಯು ಜೀಸಸ್. ಅದು ಪ್ರೇರೆ ಹೋರಾಟ, ಆತ್ಮೀಯ ಹೋರಾಟ. ಯಾವತ್ತು ದೇವಕುಮಾರನಲ್ಲಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟೆವು, ಯೇಸು ಮುಖಾಂತರ ತಂದೆಯ ದೇವರಲ್ಲಿ ಭರವಸೆ ಇಟ್ಟೆವು, ಅಂದಿನಿಂದ ನಮಗೆ ಆತ್ಮೀಯ ಹೋರಾಟ ಶುರುವಾಗಿದೆ, ಪ್ರಾರಂಭವಾಗಿದೆ. ಮತ್ತು ಕಡೆಯ ಶ್ವಾಸದವರೆಗೆ, ಪರಲೋಕ ಪ್ರವೇಶ ಆಗುವವರೆಗೂ, ಯೇಸು ಕ್ರಿಸ್ತನ ಎರಡನೇ ಆಗಮನದವರೆಗೂ ಆ ಹೋರಾಟ ನಿಲ್ಲುವುದಿಲ್ಲ, ಸಾಗಿ ಹೋಗಬೇಕಾಗಿದೆ. ಪ್ರತಿಯೊಬ್ಬರಾದ ನಾವು ನಮ್ಮ ಶಿಲುಬೆ ಹೊತ್ತುಕೊಂಡು ಯೇಸು ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ಹಿಂಬಾಲಿಸಬೇಕಾಗಿದೆ, ನಮ್ಮ ಗಮ್ಯ ಸ್ಥಾನಕ್ಕೆ ಸೇರಲು. ಹೌದು, ನಮ್ಮ ಯೇಸು ಜೊತೆ ಸೇರಿ ಹೋರಾಡಬೇಕಾಗಿದೆ ಪ್ರೇರೆ. ಹೌದು, ಪರಿಶುದ್ಧತೆಗಾಗಿ, ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಮತ್ತು ಕಳೆದುಕೊಂಡ ದೇವರ ಮಕ್ಕಳ ಪದವಿಗಾಗಿ ಅನೇಕರನ್ನು ಸತ್ಯದ ಜ್ಞಾನಕ್ಕೆ ಸೇರಿಸಲು ಮತ್ತು ನಿತ್ಯ ಜೀವಕ್ಕೆ ಸೇರಿಸಲು, ಯೇಸುವಿನ ಬಳಿಗೆ ಕರೆತರಲು, ರಕ್ಷಕನ ಬಳಿಗೆ. ಹೀಗೆ ಪ್ರಭು ನಮ್ಮೆಲ್ಲರ ಪಾಪ ಹೊತ್ತುಕೊಂಡೋಗಿದ್ದಾನೆ, ದೇವರ ಕುರಿಮರಿ ಎಂದು ತಿಳಿಸಲು ಪಾಪ ಶಾಪದಿಂದ ಬಿಡಿಸಿದ್ದಾನೆ, ಆತನ ಗಾಯಗಳಿಂದ ನಮಗೆ ಗುಣವಾಯಿತು, ಆತನ ರೋಗದಿಂದ ಬಿಡುಗಡೆ ಆಯಿತು ಎಂದು ತಿಳಿಸಬೇಕಾಗಿದೆ. ಹೀಗೆ ಪ್ರೇರೆ ಅಪಜಯ ತಿಳಿಯದಂಥ ಜಯಶೀಲನಾಗಿದ್ದಾನೆ ಯೇಸು. ಅಪಜಯವೇ ತಿಳಿಯದ, ಸೋಲಿಲ್ಲದ ಸರದಾರ ಯೇಸು ಪ್ರೇರೆ. ನಮ್ಮ ಯೇಸುಗೋಸ್ಕರ ಸಮರ್ಪಿಸಿಕೊಳ್ಳಬೇಕಾಗಿದೆ. ನಾವೆಲ್ಲರೂ ನಿಲ್ಲಲಾರದೆ ಹೋಗಬೇಕಾಗಿದೆ ವಿಶ್ವಾಸದ ಯಾತ್ರೆಯಲ್ಲಿ, ಪರಲೋಕ ಯಾತ್ರೆಯಲ್ಲಿ. ಹೌದು ಪ್ರೇರೆ. ಹೀಗೆ ನಮ್ಮ ಯೇಸು ಹೋದಂಥ ಮಾರ್ಗವೇ ಇಲ್ಲ. ಹೌದು ಪ್ರೇರೆ. ಎಲ್ಲ ಮಾರ್ಗಗಳಲ್ಲಿ ನಮಗಿಂತ ಮುಂದಾಗಿ ಹೋಗಿ ಅವುಗಳಲ್ಲಿ ಶೋಧನೆಯಲ್ಲಿ ಜಯವನ್ನು ತಂದು ಕೊಟ್ಟಿದ್ದಾನೆ ಪ್ರೇರೆ. ಶೋಧಿಸಲ್ಪಡುವವರಿಗೆ ಶೋಧನೆ ಆಗುವಾಗ ಸಹಾಯ ಮಾಡುತ್ತಾನೆ. ಹೌದು ಪ್ರೇರೆ.
ಒಂದು ಗಳಿಗೆ ಆದರೂ ನಾವು ಪ್ರಾರ್ಥಿಸುವಂತೆ ಪ್ರಾರ್ಥನಾತ್ಮ ನೀಡುತ್ತಾನೆ, ಶೋಧನೆಗೊಳಗಾಗದಂತೆ ಮತ್ತು ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುತ್ತಾನೆ. ಹೌದು, ಪ್ರಭು ಯೇಸು ಹೋಗಲಾರದ ಯಾವ ಮಾರ್ಗದ ಪ್ರೇರೆ ನಮಗಾಗಿ ಸಿದ್ಧ ಮಾಡಿದ್ದಾನೆ. ಮಾರ್ಗವನ್ನು, ಪರಲೋಕ ಮಾರ್ಗವನ್ನು, ಪರಿಶುದ್ಧ ಮಾರ್ಗವನ್ನು, ಜಯದ ಮಾರ್ಗವನ್ನು. ಹೀಗೆ ಅವಮಾನವಾದರೂ ಆವೇದನೆಯಾದರೂ ಪ್ರಭು ನಮಗೋಸ್ಕರ ತಾಳಿಕೊಂಡಿದ್ದಾನೆ. ಅವಮಾನದಲ್ಲಿ, ಆವೇದನೆಯಲ್ಲಿ ಸಹಾಯ ಮಾಡುತ್ತಾನೆ. ಹೀಗೆ ನಮ್ಮ ಯೇಸು ಕೃಪೆಯಿಂದ ಯಾವ ಅವಮಾನ, ಆವೇದನೆ ದೂರಪಡಿಸಲಾರುವ ಪ್ರೇರೆ, ಯಾವ ಅಪಜಯ ಇಲ್ಲ. ಯೇಸುವಿನ ವಿಶ್ವಾಸದಾಗ ಎಲ್ಲವೂ ದೇವರನ್ನು ಪ್ರೀತಿಸುವವರಿಗೆ ಹಿತಕರವಾಗಿ, ಜಯಕರವಾಗಿ ಪರಿಣಮಿಸುತ್ತವೆ. ಹೀಗೆ ಆದಿ ಅಂತ್ಯ ಇಲ್ಲದ ಆತನಾಗಿದ್ದಾನೆ ನಮ್ಮ ಯೇಸು. ಪ್ರಾರಂಭ ಸಮಾಪ್ತಿ ಇಲ್ಲ ಪ್ರೇರೆ, ಮೊದಲನೇ ಆತನ, ಕಡೆ ಆತನು. ಹೀಗೆ ಆಸೀನನಾಗಿದ್ದಾನೆ ಸ್ವರ್ಗದ ಸಿಂಹಾಸನದಲ್ಲಿ, ಧವಳ ಸಿಂಹಾಸನದಲ್ಲಿ, ಬೆಳಕಿನ ಲೋಕದಲ್ಲಿ. ಹೀಗೆ ಆ ಸಿಂಹಾಸನ ಸೇರುವುದೇ ನಮ್ಮೆಲ್ಲರ ಗಮ್ಯ ಪ್ರೇರೆ. ಜಯ ಹೊಂದುವವನಿಗೆ ನನ್ನೊಡನೆ ತಂದೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕೆ ಅಧಿಕಾರ ಕೊಡುತ್ತೇನೆ ಎಂದಿದ್ದಾನೆ ಪ್ರೇರೆ. ಹೀಗೆ ನಾವು ನಿಲ್ಲಲಾರದೆ ಸಾಗಿ ಹೋಗಬೇಕಾಗಿದೆ. ಹೌದು, ಕಡೆಯ ಈ ಲೋಕದ ಕೊನೆಯ ದಿನದವರೆಗೂ ಪ್ರಯಾಸ ಪಡಬೇಕಾಗಿದೆ. ಮತ್ತು ಯೇಸುವಿನ ಕೃಪೆಯಿಂದ ಪ್ರಭು ನಮ್ಮನ್ನು ತುಂಬುತ್ತಾನೆ ಮತ್ತು ಪ್ರಭು ನಮ್ಮನ್ನು ಜಯಕರವಾಗಿ ನಡೆಸುತ್ತಾನೆ ಹೋರಾಟದಲ್ಲಿ. ಹೀಗೆ ಪ್ರಭು ಕರೀತಿದ್ದಂತೆ ನಮ್ಮೆಲ್ಲರನ್ನು, ನೀನು ಹಿಂದಿರುಗುವೆಯಾದರೆ ನನ್ನ ಬಳಿಗೆ ಬರುವೆ. ಅದು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ಯೆರೆಮೀಯನ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಪ್ರೇರೆ. ಪ್ರಾಫೆಟ್ ಜೆರೆಮಯ ಚಾಪ್ಟರ್ 4 ವರ್ಸ್ 1 to 2nd ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲೇ, ನೀನು ಹಿಂದಿರುಗುವಿಯಾದರೆ ನನ್ನ ಬಳಿಗೆ ಬರುವೆ. ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ ನೀನು ಇನ್ನು ದಿಕ್ಕಾಪಾಲಾಗಿರುವುದಿಲ್ಲ. ಯೆಹೋವನ ಜೀವದಾಣೆ ಎಂದು ಸತ್ಯ, ನ್ಯಾಯ, ಧರ್ಮಾನುಸಾರವಾಗಿ ನೀನು ಪ್ರಮಾಣ ಮಾಡಿದರೆ ಜನಾಂಗಗಳು ಆತನಿಂದ ತಮ್ಮನ್ನು ಆಶೀರ್ವದಿಸಿಕೊಂಡು ಆತನಲ್ಲೇ ಹೆಚ್ಚಳಪಡುವರು. ಯೆರೆಮೀಯ ಪ್ರವಾದಿ ಹೇಳುತ್ತಿದ್ದಾನೆ, ದೇವರು ನುಡಿಯುವುದನ್ನು ಯೆಹೋವನು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ಸ್ವರೂಪನು ಹೀಗೆ ಹೇಳುತ್ತಿದ್ದಾನೆ. ಏನಂದರೆ, ಇಸ್ರಾಯೇಲೇ ನೀನು. ಹೌದ್ರಿ, ಇಸ್ರಾಯೇಲ್ ಅಂದರೆ ದೇವರ ಜನ ಪ್ರೇರೆ, ದೇವರು ಆದುಕೊಂಡ ಜನ. ಇಸ್ರಾಯೇಲೇ ನಿನ್ನ ಭಾಗ್ಯವೆಷ್ಟು, ದೇವರು ಆದುಕೊಂಡ ಜನ. ಪ್ರೇರೆ, ಪ್ರಭುವನ್ನು ಸ್ವಂತ ದೇವರನ್ನೇ ಆದುಕೊಂಡ ಜನತೆ ಧನ್ಯ. ಆ ಜನತೆ ಇಸ್ರಾಯೇಲ್ ಆಗಿದ್ದಾರೆ ಪ್ರೇರೆ. ಹೌದು, ಇಸ್ರಾಯೇಲೇ ನೀನು ಹಿಂದಿರುಗುವಿಯಾದರೆ. ಅನೇಕ ಕಾರಣಗಳಿಂದ ಇಸ್ರಾಯೇಲ್ ದೇವರಿಂದ ದೂರ ಆಗಿದ್ದು ಪ್ರೇರೆ, ಅಥವಾ ದೇವರನ್ನು ಪ್ರೀತಿಸುವವರು ದೂರ ಆಗುತ್ತಿದ್ದಾರೆ. ಲೌಕಿಕ ವಿಷಯಗಳಿಗಾಗಿ, ಹೌದು, ಮಾನ ಅವಮಾನಗಳ ನಿಮಿತ್ತ, ದಾರಿಯಲ್ಲಿ ಬಿದ್ದ ಬೀಜದಂತೆ, ಬಂಡೆಯಲ್ಲಿ ಬಿದ್ದ ಬೀಜದಂತೆ, ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜದಂತೆ, ಹೌದು, ಸೈತಾನನು ಬಂದು ದೇವರ ವಾಕ್ಯವನ್ನು, ದೇವರ ಆತ್ಮವನ್ನು ಎತ್ತಿಕೊಂಡು ಹೋಗುತ್ತಿದ್ದಾನೆ ದೇವರ ವಿಶ್ವಾಸಿಗಳಲ್ಲಿ. ಮತ್ತು ಕಷ್ಟ ಬಂದ ಕೂಡಲೇ ಅವರಿಗೆ ಬೇರಿಲ್ಲದ ಕಾರಣ ಬೇಗನೆ ಅವರು ಯೇಸುವನ್ನು ಬಿಟ್ಟು ಬಿಡುತ್ತಿದ್ದಾರೆ, ತೊಂದರೆಗೊಳಗಾಗುತ್ತೇವೆ ಎಂದು. ಮತ್ತು 3ನೇ ಬೀಜ ಮುಳ್ಳು ಪೊದೆಗಳಲ್ಲಿ ಬಿತ್ತು. ಫಲಕಾಲ ಬಂದಾಗ ಮುಳ್ಳು ಪೊದೆಗಳು ಅದನ್ನು ಬಿಟ್ಟು ಫಲ ಕೊಡಲಾರದೆ ಹೋಯಿತು. ಪ್ರೇರೆ, ಕಷ್ಟಗಳು, ಪ್ರಾಪಂಚಿಕ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹ, ಇತರರೊಂದಿಗೆ ಹೋಲಿಸಿಕೊಳ್ಳುವುದು. ಪ್ರೇರೆ, ಹೀಗೆ ಅವರು ದೇವರನ್ನು ಬಿಟ್ಟು ಹಿಂದಿರುಗಿದ ಪ್ರೇರೆ. ಅದರಿಂದ ದೇವರವರೆಲ್ಲರನ್ನು ಕರೆಯುತ್ತಾನೆ, ಇಸ್ರಾಯೇಲೇ, ದೇವರನ್ನು ಪ್ರೀತಿಸುವವರೇ, ನೀವು ಹಿಂದಿರುಗುವಿರಾದರೆ ನನ್ನ ಬಳಿಗೆ ಬರುವಿರಿ. ಅದು ಪ್ರೇರೆ, ನಾವೆಲ್ಲರೂ ದೇವರ ಬಳಿಗೆ ಹಿಂದಿರುಗಿ ಬರೋಣ ಪ್ರೇರೆ. ಆತನು ಕೇಳಿದ್ದಕ್ಕಿಂತ, ಬೇಡಿಕೊಳ್ಳುವುದಕ್ಕಿಂತ ಹೆಚ್ಚಾದದನ್ನು ಮಾಡುವುದಕ್ಕೆ ಸಮರ್ಥನಾಗಿದ್ದಾನೆ. ಪೌಲನು ನುಡಿತಿದ್ದಾನೆ, ನಾನು ಕ್ರಿಸ್ತೇಸುವಿನಲ್ಲಿ ಇದ್ದುಕೊಂಡು ಸಮಸ್ತವನ್ನು ಸಾಧಿಸುವುದಕ್ಕೆ ಸಮರ್ಥನಾಗಿದ್ದೇನೆ. ಹೌದು ಪ್ರೇರೆ, ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ನಾವು ಕೂಡ ದೇವರ ಬಳಿಗೆ ಒಬ್ಬ ನಿಜ ಇಸ್ರಾಯೇಲಳಂತೆ ಹಿಂದಿರುಗಿ ಬರುವಾದರೆ ನಾವು ನಿಜವಾಗಿ ಪ್ರಭುವಿನಲ್ಲಿ ಇದ್ದುಕೊಂಡು ದೊಡ್ಡ ಕಾರ್ಯಗಳನ್ನು ಮಾಡಲು ಸಮರ್ಥರಾಗುತ್ತೇವೆ ಪ್ರೇರೆ. ಹೌದು, ಯಾವ ಕಾರ್ಯ? ಆತ್ಮಗಳನ್ನು ರಕ್ಷಿಸುವ ಕಾರ್ಯ, ಸತ್ಯದ ಜ್ಞಾನಕ್ಕೆ ಸೇರಿಸುವ ಕಾರ್ಯ, ಆತ್ಮ ಭಾರದ ಕಾರ್ಯ, ಆತ್ಮ ಅಭಿಷೇಕದ ಕಾರ್ಯ, ಆತ್ಮ ವರಗಳ ಫಲಗಳ ಆಯುಧಗಳ ಕಾರ್ಯ ಪ್ರೇರೆ. ಹೌದು, ಮಧ್ಯಸ್ಥೆ ಪ್ರಾರ್ಥನೆಯ ಕಾರ್ಯ,
ಹೀಗೆ ನಾನು ದೇವರ ಬಳಿ ಹಿಂದಿಗೆ ಬರುವುದಾದರೆ ಪ್ರೇರೆ ದೇವರು ಸೇರಿಸಿಕೊಳ್ಳುತ್ತಾನೆ. ಮತ್ತು ದೇವರು ಹೇಳ್ತಿದ್ದಾನೆ ಪ್ರೇರೆ, ನನ್ನ ಕಣ್ಣೆದುರಿನಿಂದ, ಅದೇ ಯೆರೆಮೀಯ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೊನೆಯ ಭಾಗ, ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ, ದೇವರು ಹೇಳ್ತಿದ್ದಾನೆ ಪ್ರೇರೆ, ಇಸ್ರಾಯೇಲ್, ನೀನು ಹಿಂದಿರುಗಿ ಬರುವುದಾದರೆ ನನ್ನ ಬಳಿಗೆ ಬರುತ್ತಿ, ಮತ್ತು ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ, ತೆಗೆದು ಬಿಡಬೇಕೆಂದು ಹೇಳ್ತಿದ್ದಾನೆ. ಕೆಲವು ಅಸಹ್ಯ ವಸ್ತುಗಳಿವೆ ಎಂದು ದೇವರು ಹೇಳ್ತಿದ್ದಾನೆ. ಏನು ಆ ಅಸಹ್ಯ ವಸ್ತುಗಳೆಂದರೆ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದ ವಸ್ತು, ವ್ಯಕ್ತಿ, ವಾಹನ, ಸ್ಥಳ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ತನ್ನ ಹಿಂಬಾಲಿಸಿ ಬರುತ್ತಿದ್ದ ಶಿಷ್ಯರಿಗೆ ನನಗಿಂತ ಹೆಚ್ಚಾಗಿ ತನ್ನ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಗನನ್ನಾಗಲಿ, ಮಗಳನ್ನಾಗಲಿ, ಅದು ಆಸ್ತಿಪಾಸ್ತಿ, ಹೆಂಡತಿ, ಹೀಗೆ ಹೆಚ್ಚಾಗಿ ಪ್ರೀತಿಸುವುದಾದರೆ ಅವನು ನನ್ನ ಶಿಷ್ಯನಾಗಲು ಸಾಧ್ಯವಿಲ್ಲ. ಎಲ್ಲವನ್ನು ತೊರೆದು ನನ್ನ ಹಿಂಬಾಲಿಸದ ಹೊರತು ಒಬ್ಬನು ನನ್ನ ಶಿಷ್ಯನಾಗಲಾರನು. ಶಿಷ್ಯರಾಗಬೇಕೆಂದಿರುವವರಿಗೆ ವೈರಾಗ್ಯ ಅವಶ್ಯ ಎಂದು ಹೇಳಿದ್ದಾನೆ. ವೈರಾಗ್ಯ ಅಂದರೆ ಪ್ರೇರೆ ತಮ್ಮನ್ನೇ ಪೂರ್ಣವಾಗಿ ಒಪ್ಪಿಸಿಕೊಡುವುದು. ಹೌದು, ಏಕೆಂದರೆ ಯೇಸು ಕ್ರಿಸ್ತನು ಕೃಪೆ, ಸತ್ಯ, ಸಂಪೂರ್ಣನಾಗಿದ್ದಾನೆ. ನೀನು ಸಂಪೂರ್ಣನಾಗಬೇಕಾಗಿದ್ದರೆ ಒಪ್ಪಿಸಿಕೊಡುವುದು ಮಾತ್ರವಲ್ಲ. ಐಶ್ವರ್ಯವಂತ ಯುವಕ ಬರುತ್ತಾನೆ ಪ್ರೇರೆ, ಸ್ವಾಮಿ ಒಳ್ಳೆ ಬೋಧಕನೇ ಎಂದು ಯೇಸುವಿನ ಕಾಲಿಗೆ ಮೊಣಕಾಲೂರುತ್ತಾನೆ, ಅಡ್ಡ ಬೀಳುತ್ತಾನೆ, ಓಡಿ ಬಂದು. ಆಗ ಪ್ರಭು ಯೇಸು ಹೇಳ್ತಾನೆ, ಕ್ರಿಸ್ತ ರಕ್ಷಕನು ದೇವರು, ನನ್ನನ್ನು ಒಳ್ಳೆ ಬೋಧಕನೆಂದು ಏಕೆ ಕರೆಯುತ್ತೇವೆ? ದೇವರೊಬ್ಬಾತನೇ ಒಳ್ಳೆ ಆತನು ಎಂದು ಹೇಳಿದಾಗ, ನಾನು ನಿತ್ಯ ಜೀವ ಪಡೆಯಬೇಕು, ಅಮರ ಜೀವ ಪಡೆಯಬೇಕು, ಅದಕ್ಕೆ ಏನು ಮಾಡಬೇಕು ಸ್ವಾಮಿ ಒಳ್ಳೆ ಯೇಸುವೆ ಎಂದು ಕೇಳಿದಾಗ ಪ್ರಭು ಯೇಸು ಕ್ರಿಸ್ತ ಹೇಳ್ತಿದ್ದಾನೆ ಪ್ರೇರೆ, ನೀನು ಆ ಜೀವದೊಳಗೆ, ಅಮರ ಜೀವದೊಳಗೆ, ನಿತ್ಯ ಜೀವದೊಳಗೆ, ಶಾಶ್ವತ ಜೀವದೊಳಗೆ, ಬೆಳಕಿನ ಮೋಕ್ಷದ ಪರಲೋಕ ರಾಜ್ಯದ ಜೀವಿತದೊಳಗೆ ನೀನು ಆನಂದ ಜೀವಿತದೊಳಗೆ ಸೇರಬೇಕಾದರೆ ನೀನು ದೇವರ ಆಜ್ಞೆಗಳನ್ನು 10 ಆಜ್ಞೆಗಳಿವೆಯಲ್ಲ ನೆರವೇರಿಸಂದಾಗ, ಸ್ವಾಮಿ ನಾನು ಚಿಕ್ಕಂದಿನದಲ್ಲೇ ನೆರವೇರಿಸುತ್ತಾ ಬಂದಿದ್ದೇನೆ, ಇನ್ನೇನು ಕಡಿಮೆಯಾಗಿದೆ ಎಂದು ಯೇಸುವನ್ನೇ ಪ್ರಶ್ನಿಸುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಆ ಐಶ್ವರ್ಯವಂತ ಯುವಕನ ಕಣ್ಣಿನಲ್ಲಿ ದೃಷ್ಟಿ ಇಟ್ಟು ಪ್ರೀತಿಯಿಂದ ನೋಡಿ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಅಪಾರ ಆಸ್ತಿಪಾಸ್ತಿಯನ್ನು ಮಾರಿ ಬಡವರಿಗೆ ಹಂಚಿ ಬಂದು ನನ್ನನ್ನು ಹಿಂಬಾಲಿಸು, ಆಗ ನಿನಗೆ ಪರಲೋಕದಲ್ಲಿ ಬಹಳ ಆಸ್ತಿ ಇರುವುದು ಎಂದು ಹೇಳುತ್ತಾನೆ. ಆಗ ಆತನು ಆಸ್ತಿಯ ಮೇಲೆ, ಬಹಳ ಹಣದ ಮೇಲೆ ಮನಸ್ಸುಳ್ಳವನಾಗಿದ್ದರಿಂದ ಅದನ್ನು ಬಿಡುವುದಕ್ಕೆ ಮನಸ್ಸಿಲ್ಲದೆ ಮುಖ ಬಾಡಿದಾತನಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರೇರೆ. ಹೌದು, ಆಮೇಲೆ ಯೇಸು ಹೇಳ್ತಾನೆ ಶಿಷ್ಯರಿಗೆ, ನೋಡಿದಿರಾ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಜಿಯ ಕಣ್ಣಿನೊಳಗೆ ಸೇರುವುದು ಎಷ್ಟೋ ಸುಲಭ ಎಂದು ಹೇಳ್ತಾರೆ. ಆಗ ಪೇತ್ರನು, ಎಲ್ಲ ಶಿಷ್ಯರು ಆಶ್ಚರ್ಯಗೊಂಡು ಕೇಳುತ್ತಾರೆ, ಸ್ವಾಮಿ, ಹಾಗಾದರೆ ರಕ್ಷಣೆಯಾಗುವುದು ಯಾರು ತಾನೇ ರಕ್ಷಣೆ ಆಧಾರು ಅಂತ ಎನ್ನುತ್ತಾನೆ ಶಿಷ್ಯರು. ಆಗ ಯೇಸು ಕ್ರಿಸ್ತ ಪ್ರಭು ಹೇಳ್ತಾನೆ ಪ್ರೇರೆ, ವಾಕ್ಯವಾದ ದೇವರು, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಹೌದು ಪ್ರೇರೆ, ಹೀಗೆ ಎಲ್ಲವೂ ಸಾಧ್ಯ ಎಂದೇ ನಾವೆಲ್ಲರೂ ದೇವರ ಬಳಿಗೆ ಹಿಂದಿರುಗಬೇಕಾಗಿದೆ ಪ್ರೇರೆ, ನಿಜ ಇಸ್ರಾಯೇಲರಾಗಬೇಕಾಗಿದೆ. ಆಗ ನಮ್ಮ ದೇವರ ಕಣ್ಣೆದುರಿನಿಂದ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಡಬೇಕು ಪ್ರೇರೆ. ಏನಂದ್ರೆ ಅಸಹ್ಯ ವಸ್ತುಗಳಂದ್ರೆ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಹೆಣ್ಣು, ಹೊನ್ನು, ಮಣ್ಣು, ಒಂದು ಪ್ರೇರೆ, ಹಣ, ಹೆಣ್ಣು ಮತ್ತು ಆಸ್ತಿ, ಗರ್ವ, ಇಷ್ಟು ನನಗೆ ಆಸ್ತಿ ಇದೆ, ಇಷ್ಟು ಸೌಂದರ್ಯವಿದೆ, ಇಷ್ಟು ದೊಡ್ಡ ನನಗೆ ವ್ಯಾಪಾರ ಇದೆ, ಗೌರ್ಮೆಂಟ್ ಜಾಬ್ ಇದೆ, ಹೌದು, ಸೌಂದರ್ಯವಿದೆ, ಇಷ್ಟು ಸ್ಥಳದಲ್ಲಿ ನಾನು ಬೋಧನೆಗಾಗಿ ನನ್ನನ್ನು ಕರೆಯುತ್ತಾರೆ, ನನಗೆ ಯಾರು ನನ್ನ ಕರಿ ಎಂದು ಯಾರಿಗೆ ಹೇಳುವುದಿಲ್ಲ, ಅವರೇ ನಾನು ಕರೆಯಲು ಹಿಂದೆ ಬೀಳುತ್ತಾರೆ. ಇದಲ್ಲದೆ ಇಷ್ಟು ದೇಶ ತಿರುಗಾಡಿದ್ದೇನೆ, ಇದು ಗರ್ವದ ಮಾತು. ಯೇಸು ಕ್ರಿಸ್ತನು ಕೇವಲ ಇಸ್ರಾಯೇಲ್ ಮಾತ್ರ ಸುಮಾರು ಕಿಲೋಮೀಟರ್, 200 ಕಿಲೋಮೀಟರ್ ಅಷ್ಟೇ ತಿರುಗಾಡಿದಂತೆ. ಹಾಗಂದ್ರೆ ಯೇಸುಗಿಂತ ನೀವು ದೊಡ್ಡತನ ಎಲ್ಲ ದೇಶಗಳು ತಿರುಗಾಡಿದ್ದು ಮಾತ್ರಕ್ಕೆ ಇಲ್ಲ. ಸೈತಾನು ಕೂಡ ಯೋಬನ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಯೋಬನ ಗ್ರಂಥದ ಬುಕ್ ಆಫ್ ಜೋಬ್ 1st ಚಾಪ್ಟರ್ ಅಲ್ಲಿ ಓದುತ್ತೇವೆ. 1ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ, ಪರಲೋಕದಲ್ಲಿ ದೇವರ ಸಭೆ ನೆರೆದಿತ್ತು. ದೇವರು, ದೇವದೂತರು ಮತ್ತು ಆಲೋಚನೆ ಸಭೆ, 24 ಜನ ಹಿರಿಯರು ಕೂತ್ಕೊಂಡು ಆಲೋಚನೆ ನಡೆದಿತ್ತು ದೇವರು ಸಭೆ. ಅಲ್ಲಿ ಸೈತಾನನು ಕೂಡ ಕಾಣಿಸಿಕೊಂಡಂತೈತಿ. ಆಗ ದೇವರು ಸೈತಾನನ್ನು ಕೇಳುತ್ತಾನೆ, ನೀನು ಎಲ್ಲಿಂದ ಬಂದೆ ಎಂದು ಕೇಳಿದಾಗ, ನಾನು ಲೋಕವೆಲ್ಲ ಗಸ್ತು ಹೊಡೆಯುತ್ತಾ ಬಂದೆ, ತಿರುಗಾಡುತ್ತಾ ಬಂದೆ ಹೇಳ್ತಾನೆ.
ಹೌದು, ನಾನು ಆ ಊರಿಗೆ ಹೋಗಿ ಈ ಊರಿಗೆ ಹೋಗಿ ಎಲ್ಲ ದೇಶ ತಿರುಗಾಡಿ ಬಂದಿದ್ದೇನೆ ಎಂದು ಹೊಚ್ಚಿಕೊಳ್ಳುವುದು ಮುಖ್ಯ ಅಲ್ಲದೆ ಸೈತಾನು ಕೂಡ ತಿರುಗಾಡುತ್ತಾನೆ. ಹಾಗೆಂದ ಮಾತ್ರಕ್ಕೆ ಸುವಾರ್ತೆ ಹೇಳುವುದಕ್ಕೆ ಬೇರೆ ಬೇರೆ ದೇಶಗಳು ಹೋಗುವುದು ತಪ್ಪೆಂದಲ್ಲ. ದೇವರು ಈ ದೇಶಕ್ಕೆ ಹೋಗು, ಈ ಸ್ಥಳಕ್ಕೆ ಹೋಗು ಎಂದು ನಿನಗೆ ಪವಿತ್ರಾತ್ಮ ಮೂಲಕ ಮಾತಾಡಿ ಕಳಿಸುವುದಾದರೆ ಮಾತ್ರ ಹೇಳಬೇಕು. ಬೇರೆ ಹೇಳುವುದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತು ಪ್ರಭು ಎಲ್ಲ ಹೇಳಬೇಕೆಂದು ಹೇಳಿರ್ತಾರೆ. ಕೆಲವೊಂದು ಸಾರಿ ಆ 12 ವರ್ಷದ ಬಾಲಕಿಯನ್ನು ಸತ್ತ ಆ ಬಾಲಕಿಯನ್ನು ತಾಲಿ ತಾಕುಮಿ ಎದ್ದೇಳು ಅಮ್ಮಣಿ ಎಂದು ಎಬ್ಬಿಸಿದಾಗ ಆಕೆ ಎದ್ದು ಕೂತುಕೊಂಡಳು, ಮಾತನಾಡಲು ಆರಂಭಿಸಿದಳು. ಬಾಲಕಿಗೆ ಊಟಕ್ಕೆ ಏನಾದರೂ ಕೊಡಿರಿ ಎಂದು ತಂದೆ ತಾಯಿಗಳಿಗೆ ಹೇಳಿದನು. ಆ ತಂದೆ ತಾಯಿಗಳೆಲ್ಲರೂ ಆಶ್ಚರ್ಯಪಟ್ಟರು. ಇದನ್ನು ಯಾರಿಗೂ ಹೇಳಬೇಡಿರಿ ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಆದರೂ ಕೂಡ ಅವರು ಎಲ್ಲರಿಗೂ ಹೇಳುತ್ತಾರೆ. ಆದರೆ ನಾವು ಹೇಳಬಾರ್ದು. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನೀವು ಲೋಕಕ್ಕೆ ಹೋಗಿರಿ, ನಾನು ಆಜ್ಞಾಪಿಸಿದವುಗಳನ್ನು ಕಾಪಾಡಿಕೊಳ್ಳುವಂತೆ ಬೋಧಿಸಿರಿ. ಆದರೆ ಯೇಸು ಕ್ರಿಸ್ತನು ಯಾರಿಗೆ ಹೇಳಬೇಡ್ರಿ ಅಂದರೆ ಹೇಳಬಾರದು. ಕೆಲವೊಂದು ಹೇಳಂದ್ರೆ ಹೇಳ್ಬೇಕು ಪ್ರೇರೆ. ಯಾವ ಹೇಳಂದ್ರೆ ಪ್ರೇರೆ, 2000 ದೆವ್ವಗಳಿಂದ ಪೀಡಿಸಲ್ಪಟ್ಟ ಒಬ್ಬ ವ್ಯಕ್ತಿ ಗೆರಸೇನರ ಪ್ರಾಂತ್ಯದ ಬಳಿಯಲ್ಲಿ ಯೇಸು ಸರೋವರದಿಂದ ಹಡಗಿನಿಂದ ಇಳಿದು ಬರುತ್ತಲೇ ಆ ದೆವ್ವ ಹಿಡಿದ ವ್ಯಕ್ತಿ ಯೇಸುವಿನ ಎದುರಿಗೆ ಬಂದಾಗ ಕ್ರೂರವಾಗಿ ದಾಳಿ ಮಾಡಲು ಯೇಸುವನ್ನು ಗುರುತಿಸಿ, ಸರ್ವೋನ್ನತನಾದ ಮಹೋನ್ನತನಾದ ದೇವರ ಕುಮಾರನೇ, ದೇವರ ಬಳಿಯಿಂದ ಬಂದ ಪರಿಶುದ್ಧನೇ, ನಮಗೇಕೆ ನಿಮಗೇಕೆ, ನಮ್ಮ ಗೊಡವೆ ನಿನಗೇಕೆ ಸ್ವಾಮಿ ಎಂದು ಕೇಳಿದಾಗ ನಿನ್ನ ಹೆಸರು ಏನಂತ ಕೇಳಿರ್ತಾನೆ ಪ್ರೇರೆ. ನನ್ನ ಹೆಸರು ದಂಡು ಎಂದಾಗ ಗಣ ಅಂದರೆ ಗುಂಪು ಪ್ರೇರೆ. ದಂಡು ಗಣ ಎಂದರೆ ಆ ಮಿಲಿಟರಿ ಗುಂಪಿಗೆ ಹೇಳಲಾಗುತ್ತದೆ. ಆ ಗಣ ಎಂದರೆ 2000ಕ್ಕಿಂತ ಹೆಚ್ಚು, 6000ವರೆಗೆ. ಮತ್ತು ಹೀಗೆ ಆ 2000 ದುರಾತ್ಮಗಳು ಆತ್ಮದಲ್ಲಿ ನೆಲೆಗೊಂಡಿರುತ್ತವೆ. ಹೀಗೆ ಆತನನ್ನು ಬಂಧಿಸಿರುತ್ತವೆ. ಆತನು ಬಟ್ಟೆ ಇಲ್ಲದೆ ಕಲ್ಲುಗಳಿಂದ ತನ್ನ ದೇಹವನ್ನು ಗಾಯ ಮಾಡಿಕೊಳ್ಳುತ್ತಾ ಸಮಾಧಿಯಲ್ಲಿ ತಿರುಗಾಡುತ್ತಿರುತ್ತಾನೆ. ಆತನನ್ನು ಬಂಧಿಸಿ ಇಟ್ಟಾಗಲೂ ಸರ್ಪಳೆಗಳಿಂದ ಕಟ್ಟಿ ಹಾಕಿದಾಗಲೂ ಅವುಗಳನ್ನು ಹರಿದು ಹೊರಬರುತ್ತಿರ್ತಾನೆ. ಮತ್ತು ಆತನನ್ನು ಬಂಧಿಸುವುದಕ್ಕೆ ಶಕ್ತಿವಂತರು ಯಾರಿರುವುದಿಲ್ಲ. ಯೇಸುವಿನ ಮಾತಿನ ಒಂದೇ ಮಾತಿಗೆ ಮೊಣಕಾಲೂರಿ ನಿನ್ನ ಹೆಸರೇನೆಂದರೆ ಹೇಳ್ತಾನೆ. ಈತನ್ನು ಬಿಟ್ಟು ಹೋಗಿ ಎಂದಾಗ, ಸ್ವಾಮಿ ಅಲ್ಲಿ ಹಂದಿಗಳ ಗುಂಪು ಮೇಯುತ್ತಿದೆ, ನಮ್ಮನ್ನು ಈತನಿಂದ ಹೊರಡಿಸುವುದಾದರೆ ಆ ಹಂದಿಗಳ ಗುಂಪಿನೊಳಗೆ ಕಳುಹಿಸಲು ಬೇಡಿಕೊಂಡಾಗ ಆತನು ಆ ದೆವ್ವಗಳ ಮನವಿ ಆಲಿಸಿ ಹೋಗಿರಿ ಎಂದಾಗ ಆ ದೆವ್ವಗಳು ದುರಾತ್ಮಗಳು 2000 ಸುಮಾರು ದುರಾತ್ಮಗಳು ಮೇಯುತ್ತಿದ್ದ ಹಂದಿಗಳ ಗುಂಪಿನೊಳಗೆ ಹೊಕ್ಕು ಆ ಹಂದಿಗಳು ಪ್ರಶಾಂತವಾಗಿ ಮೇಯುತ್ತಿದ್ದ ಹಂದಿಗಳು ದಿಢೀರನೆ ದುರಾತ್ಮಗಳು ಹೊಕ್ಕ ನಂತರ ಆ ಗುಂಪು ಚಿದ್ರಿ ಓಡಿ ಹೋಗಿ ಆ ಕಡಿದಾದ ಇಳಿಜಾರಿನ ಕೆರೆ ನೀರಿನ ಪ್ರಾಂತ್ಯದಲ್ಲಿ ಮುಳುಗಿ ಸತ್ತು ಹೋಗುತ್ತದೆ ಪ್ರೇರೆ. ಹೌದು, ದುರಾತ್ಮ ಬಂದಾಗ ಹೀಗೆ ವಿಸ್ಮಯ ಕಲ್ಲಲಾಗುತ್ತದೆ ಪ್ರೇರೆ. ಸಮಾಧಾನ ಕೆಟ್ಟು ಹೋಗುತ್ತದೆ ಮತ್ತು ಹಂದಿಗಳು ಪ್ರಾಣವಾಯಿತು. ಹೌದು, ಮನುಷ್ಯನ ಪ್ರಾಣ ತೆಗೆಯಬೇಕೆಂದು ದುರಾತ್ಮಗಳ ಪ್ಲಾನ್ ಪ್ರೇರೆ. ಹೌದು, ಸೈತಾನನು ಬಂದಿದ್ದು ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಮಾತ್ರ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ನಾನು ಬಂದದ್ದಾದರೂ ಜೀವ ನೀಡಲು ಸಮೃದ್ಧಿ ಯಥೇಚ್ಛವಾಗಿರಲೆಂದೇ ಕುರಿಗಳಿಗೆ. ಹೌದು ಪ್ರೇರೆ, ನೀನು ಯೇಸುವಿನ ವಿಶ್ವಾಸವಾದರೆ ಆತನ ಮಾತಿಗೆ ನಿಜವಾಗಿ ಶರಣರಾದರೆ ಆತನ ಶಿಷ್ಯರಾಗುತ್ತೇವೆ ಮತ್ತು ಸತ್ಯವನ್ನು ಅರಿತುಕೊಳ್ಳುತ್ತೇವೆ. ಸತ್ಯವು ನಮ್ಮನ್ನು ಸ್ವಾತಂತ್ರ್ಯ ಮಾಡುತ್ತದೆ. ಆಗ ಯೇಸುವಿನ ಕುರಿಗಳಾಗುತ್ತೇವೆ. ಆತನ ಸ್ವರ ಕೇಳುತ್ತೇವೆ. ಆತನ ಸ್ವರ ಕೇಳುವವರು ಸಮಾಧಿಯಿಂದ ಎದ್ದು ಹೊರಗಡೆ ಬರುವ ಕಾಲ ಬರುತ್ತದೆ ಪ್ರೇರೆ. ಬರೀ ಬೈಬಲ್ ಓದುವುದು, ಅಕ್ಷರ ಓದುವುದು ಮಾತ್ರ ಅಲ್ಲ, ಇದು ಇನ್ವಿಟೇಷನ್ ಮಾತ್ರ. ಈ ವಾಕ್ಯಗಳ ಪ್ರಕಾರ ನಡೆಯುವುದಾದರೆ ವಾಕ್ಯಗಳನ್ನು ಧರಿಸಿರುವ ಪರಿಶುದ್ಧಾತ್ಮ ಪರಿಚಯ ಆಗುತ್ತಾನೆ. ಪರಿಚಯ ಆದಾಗ ಯೇಸುವಿನ ಅದೇ ಸ್ವರ 2000 ವರ್ಷಗಳ ಕೆಳಗೆ ಮನುಷ್ಯ ಮಾಂಸಾಕಾರದಲ್ಲಿ ಬಂದ ಸ್ವರ ಇಂದಿಗೂ ನಮ್ಮೊಂದಿಗೆ ಮಾತಾಡುತ್ತಿದ್ದರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುವುದನ್ನು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಲೋಕವು ಕಾಣುವುದಿಲ್ಲ, ನೀವು ನನ್ನನ್ನು ಕಾಣುವಿರಿ. ನಾನು ಜೀವಿಸುವನಾದ್ದರಿಂದ ನೀವು ಜೀವಿಸುವಿರಿ. ಅದು ಪ್ರೇರೆ. ಯೇಸು ಹೇಳ್ತಿದ್ದಾನೆ, ಪರಿಶುದ್ಧ ಆತ್ಮನಾಗಿ ಬರುತ್ತಿದ್ದಾನೆ, ಜೀವ ಕೊಡುವ ಆತ್ಮ. ಅದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ 2000 ವರ್ಷಗಳ ಕೆಳಗೆ ಸಮಾಧಿಯಾದ ನಂತರ 3ನೇ ದಿನ ಎದ್ದ ನಂತರ 40ನೇ ದಿನ ಪರಲೋಕಕ್ಕೆ ಆರೋಹಣವಾಗಿ ತಂದೆ ವಾಗ್ದಾನ ಮಾಡಿದ ಯೇಸುವಿನ ಹೆಸರಲ್ಲೂ ವಿಶ್ವಾಸ ಪ್ರತಿಯೊಬ್ಬ ಶಿಷ್ಯರಿಗೂ ವಿಶ್ವಾಸ ಮಕ್ಕಳಿಗೂ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ಸ್ವರ್ಗದಿಂದ ಆತನೇ ಕಳಿಸಿಕೊಟ್ಟ ಪ್ರೇರೆ. ಪೆಂತೆಕೋಸ್ತ ದಿನದಂದು, ಪಂಚಶತನ ದಿನದಂದು ಅಗ್ನಿ ಕೆನ್ನಾಲಿಗೆಗಳ ರೂಪದಲ್ಲಿ ಪರಿಶುದ್ಧ ದೇವರಾತ್ಮ, ಜೀವಮರಣಗಳ ಒಡೆಯ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿ. ಹೌದು ಪ್ರೇರೆ. ಅಂಧಕಾರದ ಸಾಮ್ರಾಜ್ಯ ಕೆಡವಲು ದೇವರ ಮಕ್ಕಳ ಪರವಾಗಿ
ಹೋರಾಡಲು ಬಂದ ದೈವಶಕ್ತಿ ಅಂದರೆ ಇಳಿದು ಬಂತು. ಇಂದಿಗೂ ಆ ಬೇಡಿಕೊಳ್ಳುವ, ಹುಡುಕುವ, ತಟ್ಟುವ ಪ್ರತಿಯೊಬ್ಬನಿಗೂ ಅದೇ ಪಂಚಶತಮ ಶಕ್ತಿ, ಪರಿಶುದ್ಧಾತ್ಮ ಶಕ್ತಿ ಕೊಡಲು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಇಷ್ಟಪಡುತ್ತಿದ್ದಾನೆ ಪ್ರೇರೆ. ಬೇಡಿಕೊಳ್ಳೋಣ, ಹುಡುಕೋಣ, ತಟ್ಟೋಣ. ಹೌದು ಪ್ರೇರೆ. ಶಾರೀರಿಕ ಆಶಾಪಾಶೆಗಳಿಗಲ್ಲ, ಲೌಕಿಕ ಭೋಗಗಳಿಗಲ್ಲ ಪ್ರೇರೆ. ಹೌದು, ನಮ್ಮಲ್ಲಿ ಕಾದಾಟಗಳು, ಜಗಳಗಳು ಯಾವುದರಿಂದ ಹುಟ್ಟುತ್ತವೆ? ನಿಮ್ಮಲ್ಲಿ ಉಂಟಾಗುತ್ತಿರುವ ಭೋಗಾಶೆಗಳಿಂದಲ್ಲವೇ? ಹೌದು ಪ್ರೇರೆ. ನೀವು ಬೇಡಿಕೊಳ್ಳುತ್ತೀರಿ, ದೊರೆಯುವುದಿಲ್ಲ. ಕಾರಣ ನಿಮ್ಮ ಬೇಡಿಕೆ ಭೋಗಾಶೆಗಳ ನಿಮಿತ್ತ, ಲೌಕಿಕ ಶರೀರಿಚ್ಛೆಗಳ ನಿಮಿತ್ತ. ಹೌದ್ರೆ, ಆದರೆ ನೀವು ಬೇಡಿಕೊಂಡರೂ ಸಿಗಲಿಲ್ಲವಾದರೆ ಈ ಕಾರಣ, ಬೇಡಿಕೊಂಡಿಲ್ಲ ಆದ ಕಾರಣ ಸಿಕ್ಕಿಲ್ಲ ಅಂತ ಕೆಲವೊಂದು ಹೇಳ್ತಾರೆ. ಆದ ಕಾರಣ ಬೇಡಿಕೊಳ್ಳೋ ಪ್ರೇರೆ ವಾಕ್ಯಾನುಸಾರವಾಗಿ, ಆತ್ಮಾನುಸಾರವಾಗಿ ದೇವ ಚಿತ್ತವನ್ನು ಹುಡುಕಿ ದೇವರ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರೇರೆ. ಹೌದು, ಹೀಗೆ ದೇವರ ಬಳಿಗೆ ಬರುವಾದರೆ ನಾವು ಪ್ರಭು ಸೇರಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳ್ತಿದ್ದ ಪ್ರೇರೆ. ತಂದೆ ಆಕರ್ಷಿಸದ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ, ಹಾಗೆ ಬಂದವರನ್ನು ನಾನು ತಳ್ಳಿ ಬಿಡುವುದಿಲ್ಲ ಎಂದು ಹೇಳ್ತಿದ್ದಾನೆ ಪ್ರೇರೆ. ಯೇಸುವಿನ ಬಳಿಗೆ ಬರೋಣ ಪ್ರೇರೆ, ತಂದೆಯ ಆಕರ್ಷಣೆಯಿಂದ. ಏಕೆಂದರೆ ನಾನು ತಂದೆ ಒಂದೇ ಆಗಿದ್ದೇವೆ ಎಂದು ಯೇಸು ಹೇಳುತ್ತಿದ್ದಾನೆ. ಹೌದು, ದೇವರನ್ನು ಹುಡುಕುವ ಪ್ರತಿಯೊಬ್ಬರು ನನ್ನ ಬಳಿಗೆ ಬರುತ್ತಾರೆ ಎಂದು ಯೇಸು ಹೇಳುತ್ತಿದ್ದಾನೆ. ತಂದೆಯನ್ನು ಪ್ರೀತಿಸುವ ಪ್ರತಿಯೊಬ್ಬನು ಮಗನನ್ನು ಪ್ರೀತಿಸುತ್ತಾನೆ. ಹೌದು, ಯೇಸು ಕ್ರಿಸ್ತನೇ ತಂದೆಯ ಪ್ರತಿರೂಪ, ತಂದೆಯ ಮಗನು ಆಗಿದ್ದಾನೆ ಪ್ರೇರೆ. ಹೀಗೆ ನಾವು ಯೆರೆಮೀಯನ ಪ್ರವಾದಿ ಗ್ರಂಥ 4:1-2 ವಾಕ್ಯ ನೋಡಿದ್ದೇವೆ ಪ್ರೇರೆ. ಕೊನೆಯದಾಗಿ ಯೆರೆಮೀಯನ ಪ್ರವಾದಿ ಗ್ರಂಥ 4:2 ವಾಕ್ಯ ನೋಡುವುದಾದರೆ, ಸತ್ಯ, ನ್ಯಾಯ, ಧರ್ಮಾನುಸಾರವಾಗಿ ನೀನು ಪ್ರಮಾಣ ಮಾಡಿದರೆ ನೀನು ದೇವರ ಬಳಿಗೆ ಹಿಂದಿರುಗುವೆಯಾದರೆ ನನ್ನ ಬಳಿಗೆ ಬರುತ್ತಿ ಎಂದು ದೇವರು ಹೇಳುತ್ತಿದ್ದಾನೆ. ದೇವರ ಬಳಿಗೆ ಹಿಂದಿರುಗಿ ಬರೋಣ ಪ್ರೇರೆ. ದೇವರ ಬಳಿಗೆ ಬಂದು ನಮ್ಮ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಡೋಣ. ಕಣ್ಣಿನ ಶರೀರದಾಶೆ, ಬದುಕು ಬಾಳೆಂಡಂಬ ಮತ್ತು ದಿಕ್ಕಪಾಲಾಗಿರುವುದಿಲ್ಲ ನಾವು. ಆಗ ನಮಗೆ 4 ದಿಕ್ಕಿನಿಂದ ಪ್ರಶಾಂತತೆ ಉಂಟು ಮಾಡುತ್ತಾನೆ ಪ್ರೇರೆ. ಪ್ರಭು ನೆಮ್ಮದಿ ಉಂಟು ಮಾಡುತ್ತಾನೆ. ಮತ್ತು ದೇವರ ಜೀವದಾಣೆ ಎಂದು ಸತ್ಯ, ನ್ಯಾಯ, ಧರ್ಮಾನುಸಾರವಾಗಿ ನಾವು ಪ್ರಮಾಣ ಮಾಡಿದರೆ, ಅಂದರೆ ದೇವ ನಿನ್ನ ವಾಕ್ಯದ ಪ್ರಕಾರ, ನಿನ್ನ ಸತ್ಯದ ಪ್ರಕಾರ, ನ್ಯಾಯದ ಪ್ರಕಾರ, ಧರ್ಮದ ಪ್ರಕಾರ ನಾನು ಜೀವಿಸುವೆನು ಎಂದು ಪ್ರಯತ್ನಿಸುವುದಾದರೆ ಜನಾಂಗಗಳಾದ ನಾವು ದೇವರಿಂದ ಆಶೀರ್ವದಿಸಿಕೊಂಡು ಆತನ ಹೆಚ್ಚಳ ಪಡುತ್ತೇವೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೀಗೆ ನಾವು ದೇವರಲ್ಲಿ ಹೆಚ್ಚಳ ಪಡೋಣ ಪ್ರೇರೆ. ಇನ್ನೊಂದು ವಾಕ್ಯ ಭಾಗ ನೋಡುವುದಾದರೆ ನಾವು ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 31ನೇ ವಾಕ್ಯ. ಕೊರಿಂಥಿ ಲೆಟರ್ ಚಾಪ್ಟರ್ 1 ವರ್ಸ್ 31 ವರ್ಡ್. ಇಲ್ಲಿ ಓದುವುದಾದರೆ 30 ವರ್ಡ್ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 31ನೇ ವಾಕ್ಯ. ಇಲ್ಲಿ ನೀವು ಕ್ರಿಸ್ತ ಯೇಸುವಿನಲ್ಲಿರುವ ಅದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಅಂದರೆ ನಾವೆಲ್ಲರೂ ದೇವರ ಬಳಿಗೆ ಬರುವುದಾದರೆ ನಾವು ದೇವರ ಬಳಿಗೆ ಸೇರಿಸಲ್ಪಡುತ್ತೇವೆ ಮತ್ತು ಆಗ ನಾವು ಕ್ರಿಸ್ತ ಯೇಸುವಿನಲ್ಲಿರುತ್ತೇವೆ. ನಾವು ಕ್ರಿಸ್ತ ಯೇಸುವಿನಲ್ಲಿರುವುದು ದೇವರು ಆಕರ್ಷಿಸಿರುವುದರಿಂದಲೇ. ಮತ್ತು ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವಾಗುತ್ತಾನೆ. ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನಾಗುತ್ತಾನೆ. ನೀತಿ ಕಲಿಸುತ್ತಾನೆ, ಜ್ಞಾನ ನೀಡುತ್ತಾನೆ, ವಿಮೋಚನೆ ನೀಡುತ್ತಾನೆ ಪ್ರೇರೆ. ಕತ್ತಲೆಯ ಎಲ್ಲ ಜೀವಿತದಿಂದ, ನಿರರ್ಥಕ ನಡವಳಿಕೆಯಿಂದ, ನಿರ್ಜೀವ ಕ್ರಿಯೆಗಳಿಂದ, ಮೂಢನಂಬಿಕೆಯಿಂದ, ವಿಗ್ರಹಾರಾಧನೆಯಿಂದ, ಕಾಮಕ್ರೋಧ, ಮದ, ಮತ್ಸರ, ಬಂಡತನ, ಹುಡುಕತನ, ಎಲ್ಲ ಸುಳ್ಳಾದವುಗಳಿಂದ ಬಿಡಿಸುತ್ತಾನೆ ಪ್ರೇರ ಪ್ರಭು. ನೀತಿ, ಜ್ಞಾನ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣ ಆಗುತ್ತಾನೆ. ಹೆಚ್ಚಳ ಪಡುತ್ತೇವೆ, ಪ್ರಭುವಿನಲ್ಲೇ ಹೆಚ್ಚಳ ಪಡಬೇಕಾಗಿದೆ ಪ್ರೇರ ನಾವೆಲ್ಲರೂ. ಮತ್ತು ಜ್ಞಾನದಲ್ಲಿ ಅಲ್ಲ, ಪರಾಕ್ರಮದಲ್ಲೆಲ್ಲ, ಐಶ್ವರ್ಯದಲ್ಲೆಲ್ಲ, ಪ್ರೀತಿ, ನ್ಯಾಯ, ನೀತಿಗಳ ಆನಂದದ ದೇವರಾದ ಯೇಸುವಿನಲ್ಲಿ ಸಂತೋಷ ಪಡುತ್ತೇವೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರ ನೀಡಲಿ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಇರುವಾತನೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ತಂದೆ, ನೀನು ಹಿಂದಿರುಗುವಿಯಾದರೆ ನನ್ನ ಬಳಿಗೆ ಬರುವೆ ಎನ್ನುವ ವಾಕ್ಯವನ್ನು ಧ್ಯಾನಿಸಿದೆವು. ಅದು ಪ್ರಭುವೆ, ನಿಮ್ಮನ್ನು ಬಿಟ್ಟು ಹೋದ ಪ್ರತಿಯೊಬ್ಬ ಮಗ, ಮಗಳು, ಹೊಸದಾಗಿರುವ ಎಲ್ಲರೂ ನಿಮ್ಮ ಬಳಿಗೆ ಹಿಂದಿರುಗುವಂತೆ, ನಿಮ್ಮ ಬಳಿಗೆ ಬಂದು ನಮ್ಮ ಅಸಹ್ಯ ವಿಗ್ರಹವನ್ನು ತೆಗೆದುಹಾಕುವಂತೆ, ನಿಮ್ಮಲ್ಲಿ ಹೆಚ್ಚಳ ಪಡುವಂತೆ, ನಿಮ್ಮಲ್ಲಿ ಐಶ್ವರ್ಯ, ಜ್ಞಾನ, ಆನಂದ ಇದೆ ಎಂದು ಗುರುತಿಸಿ ದೊಡ್ಡ ನಿಮ್ಮ ಮಕ್ಕಳಾಗುವಂತೆ ಅನುಗ್ರಹಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್.